ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಪಾಟೀಲ್. ಶ್ರೀ ಶಕ್ತಿ ಸವಿರುಚಿಯಿಂದ ಇವತ್ತೊಂದು ಬ್ರೇಕ್ಫಾಸ್ಟ್ ರೆಸಿಪಿ ತೊಗೊಂಬಂದೆನು. ಈ ರೀತಿ ನನ್ನ ಬೆಳಗಿನ ಪೂಜೆ ಎಲ್ಲ ಆಗಿತ್ತು. ಇದು ಶುಕ್ರವಾರದ ಸ್ನಾನ ಮಾಡಿದ್ನಿ. ಶುಕ್ರವಾರದ ದಿನದ್ದು ಈ ರೀತಿ ಪೂಜಾ ಅಲಂಕಾರ ದೇವ್ರದ್ದೆಲ್ಲ ಆಗಿತ್ತು. ಬ್ರೇಕ್ಫಾಸ್ಟಿಗೆ ನೀವು ಎಲ್ಲರೂ ಅವಲಕ್ಕಿ, ಉಪ್ಪಿಟ್ಟು, ಆಮೇಲೆ ದೋಸೆ, ಇಡ್ಲಿ ಎಲ್ಲ ಬೇಸರದವರು ಬೇಡವಾಗಿತ್ತಂದ್ರೆ ಈ ರೀತಿ ಎಲ್ಲ ವೆಜಿಟೇಬಲ್ಗಳು ಹಾಕಿ ನೀವು ತಾಲಿಪಟ್ಟಿನ ಅನ್ಬೋದು. ನಾನು ಇದು ರೆಸಿಪಿ ಇದು ನಂದು ಓನ್ ರೆಸಿಪಿ ಐತಿ. ಇದು ಮೊಸರು, ಚಟ್ನಿ ಮತ್ತು ತುಪ್ಪ, ಕೊಬ್ಬರಿ ಚಟ್ನಿ ಎಲ್ಲದ್ರ ಜೋಡಿನೂ ಟೇಸ್ಟ್ ಆಗ್ತೈತಿ. ಇದನ್ನು ಮಾಡ್ಕೊಳಕ್ಕೆ ನಾನು ತಯಾರಿ ಮಾಡ್ಕೊಳ್ಳೋದು ಗಜ್ರಿ ಮತ್ತು ಸೌಂತಿಕಾಯಿ, ಉಳ್ಳಾಗಡ್ಡಿ ಮತ್ತೊಂದು ಸ್ವಲ್ಪ ನೆನೆಸಿ ಹೆಸರುಬೇಳೆ, ಕೊತ್ತಂಬರಿ ಈ ರೀತಿಯಾಗಿ ಇವನ್ನೆಲ್ಲ ತೆರೆದಿಟ್ಕೋಬೇಕು. ಆಮೇಲೆ ಒಂದು ಸ್ವಲ್ಪ ಹಸಿ ಕೊಬ್ಬರಿ ಮತ್ತು ಕೊತ್ತಂಬರಿ ಒಂದು ಸ್ವಲ್ಪ ಸಪ್ರೇಟ್ ಇಟ್ಕೊಂಡಿದ್ನಿ. ಇದಕ್ಕೆ ಬೇಕಾದ್ರೆ ಮೆಂತ್ಯ ಪಲ್ಯ, ಪಾಲಕ, ಸಬ್ಬಸಿಗೆ ಸೊಪ್ಪು ಹಾಕೋಬೋದು. ಇದನ್ನು ನೀವು ಮಾಡಬೇಕಾದ್ರೆ 2 ಥರ ಆಪ್ಷನಲ್ ಐತಿ. ಕೋಸಂಬರಿ ಇದು ಮಾಡಿರ್ತಿರಲ್ಲ, ಅವಾಗ ಉಳಿದಾಗ ಮಾಡಿದ್ದಿದೆ. ನಂದು ಓನ್ ರೆಸಿಪಿ ಐತಿದ. ಒಮ್ಮೆ ಕೋಸಂಬರಿ ಭಾಳ ಮಾಡಿದ್ನಿ, ಅದಕ್ಕೋಸ್ಕರ ಅದು ಉಳಿದಿತ್ತು. ಅವಾಗ ನಾ ಇದನ್ನು ಮಾಡ್ಬೇಕಂತ ಟ್ರೈ ಮಾಡಿದ್ನಿ. ಅದು ರೆಸಿಪಿ ಭಾಳ ರುಚಿಯಾಗಿ ಬಂತು, ಚಲೋನೂ ಆಯಿತು. ಅದಕ್ಕೋಸ್ಕರ ನಿಮಗೆ ಇದನ್ನೆಲ್ಲ ಇವನು ಫ್ರೆಶ್ ಆಗಿ ಮಾಡಿ ತೋರ್ಸತನು. ಫ್ರೆಶ್ ಆಗಿ ಈ ರೀತಿ ಎಲ್ಲ ತೆರೆದು ಮಾಡ್ಕೊಂಡ್ರು ನೀವು ನಡಿತೈತಿ. ಇಲ್ಲಪ್ಪ ಹಿಂಗೆಲ್ಲ ಕೋಸಂಬರಿ ಮಾಡಿದ ಕೋಸಂಬರಿ ಉಳಿದಿರ್ತೈತಲ್ಲ ಅವಾಗ ಮಾಡಿದ್ರೂ ನಡಿತೈತಿ. ಇಲ್ಲಿ ನೋಡ್ರಿ, ಈ ರೀತಿ ಎಲ್ಲ ಮಿಕ್ಸ್ ಮಾಡಿದ್ರೆ ನಿಮಗೆ ಕೋಸಂಬರಿ ರೆಡಿ ಆಯಿತು. ಸಪೋಸ್ ಯಾವಾಗಾದ್ರೂ ಉಳಿತಂದ್ರೆ ಈ ರೀತಿ ಮಾಡ್ಕೊರಿ. ಇಲ್ಲ ನಿಮಗೆ ಇಷ್ಟ ಆಯ್ತಂದ್ರೆ ಇದನ್ನ ಈ ರೀತಿ ಫ್ರೆಶ್ ಆಗಿ ಮಾಡ್ಕೊರಿ. ಇದಕ್ಕೆ ನಾನು ಎಲ್ಲನೂ ಒಂದು 4 ಸ್ಪೂನ್ ಅಷ್ಟು ಹಿಟ್ಟು ತೊಗೊಂಡನು. ಮನೆಯಲ್ಲಿದ್ದು ಅಕ್ಕಿ ಹಿಟ್ಟು 4 ಚಮಚೆ, ಗೋಧಿ ಹಿಟ್ಟು 2 ಚಮಚೆ, ಜೋಳದ ಹಿಟ್ಟು 4 ಚಮಚೆ, ಆಮೇಲೆ ರಾಗಿ ಹಿಟ್ಟು ಒಂದು 4 ಚಮಚೆ ಮತ್ತು ಕಡ್ಲಿ ಹಿಟ್ಟ. ನನ್ನ ಹತ್ರ ನಾನು ಉದ್ದಿನ ಹಿಟ್ಟು ಯಾವಾಗಿದ್ರು ಬಿಸಿರ್ತಾನೋ ಅದನ್ನು ಒಂದು ಸ್ವಲ್ಪ, ಚುರೋಟ್ ರವೆ ಒಂದು 3 ರಿಂದ 4 ಸ್ಪೂನ್ ಅಷ್ಟು ತೊಗೊಂಡು ಈ ರೀತಿಯಾಗಿ ಎಲ್ಲ ಹಿಟ್ಟುಗಳು ರೆಡಿ ಮಾಡಿ ಇಟ್ಕೊಂಡು, ಅಂದ್ರೆ ನಿಮ್ಗೆ ತೋರಿಸೋ ಸಂಬಂಧ ನಾನು ಈ ರೀತಿ ತಟ್ಟೆ ಒಳಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ತೋರ್ಸತನು. ಆಮೇಲೆ ಅದೇನು ಕೋಸಂಬರಿ ಇರ್ತೈತಲ್ಲ, ನಾವು ಏನೋ ವೆಜಿಟೇಬಲ್ ಎಲ್ಲ ಹಾಕಿರ್ತಲ್ಲ, ಅದಕ್ಕೊಂದು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಜೀರಿಗೆ, 1/2 ಸ್ಪೂನ್ ಜೀರಿಗೆ, 1/2 ಸ್ಪೂನ್ ಅಜವಾನ, ಒಂದು ಸ್ವಲ್ಪ ಅರಿಶಿನ ಹಾಕಿ ಇದನ್ನು ಮೊದಲು ಅದ್ರೊಳಗನ ಹಸಿ ಖಾರನೂ ಹಾಕಿರ್ತವಲ್ಲ ನಾವು, ಅದನ್ನು ಅಷ್ಟೂ ಕೂಡಿಸಿ ಮೊದಲು ಕಲಿಸ್ಕೋಬೇಕು. ಆಮೇಲೆ ಎಷ್ಟೆಷ್ಟು ಬೇಕಲ್ಲ ಅಷ್ಟಷ್ಟು ಭಾಳ ನೀರು ಒಮ್ಮೆ ಹಾಕಿದ್ರೆ ತಿಳು ಆಗ್ತೈತಿ. ಅದಕ್ಕೋಸ್ಕರ ಮತ್ತೆಲ್ಲ ಇದು ವೆಜಿಟೇಬಲ್ಗಳು ಹಿಟ್ಟು ಎಲ್ಲ ಕೂಡೋ ಮಟ್ಟ ಅಂತೇಳಿ ಈ ರೀತಿಯಾಗಿ ಬರೋ ಮಟ್ಟ ನೋಡ್ರಿ. ಇಲ್ಲಿ ಈ ಹಿಟ್ಟು ಹದಕ್ಕೆ ಬರಬೇಕು. ಈ ಹಿಟ್ಟು ಹದಕ್ಕೆ ಬಂದ ಕೂಡಲೇ ನಾವು ಅದನ್ನು ಬಂದ್ ಮಾಡಿ ಒಂದು 10 ನಿಮಿಷ ಬಿಡಬೇಕು. ಇದನ್ನು ನಾವು ತೋದರ್ವಿ ಇರ್ತೈತಲ್ಲ, ಯಾವ್ದಾರು ಒಂದು ಖರ್ಚೀಪ್ ಆಗಲಿ ಮತ್ತು ನಿಮ್ಗೆ ಚಲೋದೊಂದು ರೊಟ್ಟಿ ಹೊತ್ಕೋದು ಬಿಳಿ ಅರಿವಿ ಇರ್ತೈತಲ್ಲ ಆದಿದ್ರೂ ನಡಿತೈತಿ. ಅದನ್ನು ತೋಷಿ ಒಂದು ತಟ್ಟೆ ಮೇಲಾರ, ಹೋಳಿಗೆ ಮನೆ ಎಲ್ಲ ಮೇಲಾರ ಈ ರೀತಿ ಹರಿವಿ ಅದನ್ನು ಅರಿವಿ ಹಾಕಿ ಅದಕ್ಕೆ ಕೈಯಲ್ಲಿ ಒಂದು ಉಂಡೆ ಮಾಡ್ಕೊಂಡು ಕೈ ಸಹಾಯದಿಂದನೇ ಬಡಿಬೇಕು. ಇದನ್ನು ನಿಮ್ಗೆ ಖಾರ ಉಪ್ಪು ಜಾಸ್ತಿ ಬೇಕನ್ನೋರು ಹಾಕೊಂಡ್ರಂತೂ ನೀವು ರೊಟ್ಟಿ, ಚಪಾತಿ ಮತ್ತು ಸೈಡ್ ಡಿಶ್ ಆಗಿಯೂ ಬರ್ತೈತಿ. ಮತ್ತು ಮಕ್ಕಳ ಡಬ್ಬಿಗೆ ಎಲ್ಲ ಥರ ದೋಸಾದು ಮಾಡಿ ಬೇಸರಾಗಿತ್ತಂದ್ರೆ ಈ ರೀತಿ ನೀವು ಮಾಡಿ ಹಾಕ್ರಿ, ಮಕ್ಕಳು ಇಷ್ಟಪಟ್ಟು ತಿಂತಾರು. ಆಮೇಲೆ ಅದನ್ನು ಅರಿವಿ ಮೇಲೆಲ್ಲ ತಟ್ಟಿ ಒಂದು ತವಿ ಮೇಲೆ ಈ ರೀತಿ ಹಾಕಿ ಒಂದು ಸ್ವಲ್ಪ ಎಣ್ಣೆರ ತುಪ್ಪಾರ ಹಾಕಿ ನೀವು ಬೇಯಿಸಿ ತಿಂದ್ರಂತೂ ಭಾಳ ಸೂಪರಾಗಿರ್ತೈತಿ. ಮತ್ತು ಇದನ್ನು ಸೇಮನ ತಿಳುಗ ಹಿಟ್ಟು ಕಲಿಸಿ ತಾಲಿಪಟ್ಟಿ ಟೈಪು ಹಾಕೋಬೋದು. ಆಲ್ರೆಡಿ ನಾನು ತಾಲಿಪಟ್ಟಿ ರೆಸಿಪಿ ನಿಮಗೆ ಹಾಕಿದನು. ಇದು ನಾನು ಒಮ್ಮೆ ಟ್ರೈ ಮಾಡಿದ್ನಿ, ಅದಕ್ಕೋಸ್ಕರ ನಂಗೆ ಟೇಸ್ಟ್ ಭಾಳ ಆಯಿತು, ರುಚಿನೂ ಅನಿಸ್ತು. ಅದಕ್ಕೋಸ್ಕರ ನಿಮ್ಮ ಮುಂದೆ ಹಂಚ್ಕೊಳತನು. ಭಾಳ ಟೇಸ್ಟಿಯಾಗಿರ್ತೈತಿ, ಈಸಿನೂ ಆಗಿರ್ತೈತಿ ಮತ್ತು ಮಕ್ಕಳಿಗೆ ಹೆಲ್ದಿನೂ ಐತಿ. ಈ ರೀತಿ ಹಣ್ಣುಗಾರ, ತುಪ್ಪ ಮತ್ತು ಶೇಂಗಾ ಚಟ್ನಿ, ಕೊಬ್ಬರಿ ಚಟ್ನಿ ನೀವು ಏನಾದರೂ ಇದ್ರ ಜೋಡಿ ಹೊಂದೈತಿ. ಇಲ್ಲಪ್ಪ ನಮಗೇನೂ ಮಾಡ್ಕೊಳಕ್ಕೆ ಆಗಂಗಿಲ್ಲ ಅಂದ್ರೂ ಇದಷ್ಟ ನೀವು ಖಾರ ಉಪ್ಪ ಹೆಚ್ಚಿಗೆ ಹಾಕಿ ಮಾಡಿದ್ರಿ ಅಂದ್ರೆ ಇದನ್ನಿಷ್ಟನೂ ತಿನ್ಬೋದು. ಅದಕ್ಕೋಸ್ಕರ ಇದನ್ನು ಈ ರೆಸಿಪಿ ನಿಮ್ಮ ಮುಂದಿಗೆ ಹಂಚ್ಕೊಂಡು ನನಗೆ ಮಾತ್ರ ಭಾಳ ಇಷ್ಟ ಆಯಿತು, ಭಾಳ ಸೂಪರ್ ಆಗಿತ್ತು. ಮನೆಯಲ್ಲಿ ನೀವು ಪ್ರತಿಯೊಬ್ಬರು ಈ ರೆಸಿಪಿ ಮಾಡಿ ನೋಡ್ರಿ, ನಿಮ್ಗೆ ಎಲ್ಲರಿಗೂ ಇಷ್ಟ ಆಕೈತಿ, ಮಕ್ಕಳಿಗೂ ಇಷ್ಟ ಆಗ್ತೈತಿ, ರುಚಿನೂ ಆಕೈತಿ. ಇದನ್ನು ನೀವು ಮಾಡ್ಕೊಂಡಾಗ ನಿಮಗೆ ಹೆಂಗೆ ಬಂತಂತೆ ನನಗೆ ಕಮೆಂಟ್ಸ್ ಮೂಲಕ ತಿಳಿಸ್ರಿ. ನನ್ನ ಅಡುಗೆ ವಿಡಿಯೋಗಳು, ಪೂಜಾ ವಿಡಿಯೋಗಳು ನಿಮಗೆಲ್ಲರಿಗೂ ಇಷ್ಟ ಆಗತ್ತವ ಅಂತ ತಿಳ್ಕೊಂಡು ಎಲ್ಲರೂ ಲೈಕ್ ಮಾಡತ್ತೀರಿ, ಶೇರ್ ಮಾಡತ್ತೀರಿ, ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನೆಲ್ಲ ತಿಳಿಸತ್ತೀರಿ. ಇದೇ ರೀತಿ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ. ಮತ್ತು ನನ್ನ ಈ ವಿಡಿಯೋ ಫಸ್ಟ್ ಟೈಮ್ ಯಾರು ನೋಡ್ತಿರ್ತಾರಲ್ಲ ನನ್ನ ವಿಡಿಯೋಗಳೆಲ್ಲರೂ ಅವರು ಸಬ್ಸ್ಕ್ರೈಬ್ ಮಾಡೋದಂತೂ ಮರ್ಯಾಕೆ ಹೋಗ್ಬೇಡ್ರಿ. ವಿಡಿಯೋ ಇಷ್ಟ ಆದವ್ರು ಲೈಕ್ ಬಟನ್ ಕೊಡೋದು ಮರ್ಯಾಕೆ ಹೋಗ್ಬೇಡ್ರಿ. ನಿಮ್ಮೆಲ್ಲರ ಸಪೋರ್ಟ್ ಸದಾ ಯಾವಾಗಿದ್ರೂ ಹೀಗೆ ಇರಲಿ. ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.